ನಮಸ್ಕಾರ. ನಾನು ಜಗದೀಪ್ ಹುದೀರಿ ಅಂತ ಮಾತಾಡ್ತಿರೋದು. ವೀಕ್ಷಕರೇ, ನಾನಿವಾಗ ಕಳಂಜ ಗ್ರಾಮ ಪಂಚಾಯತ್ನ ಮುಂಡುಕಾರು ಎಂಬ ಊರಲ್ಲಿದ್ದೇನೆ. ನಾನು ವಿಡಿಯೋ ಮಾಡುವಂತಹ ಉದ್ದೇಶ ಏನು ಅಂತ ಹೇಳಿದರೆ, ಜನರ ಮೂಲಭೂತ ಸೌಕರ್ಯಗಳಿಗೆ ಕೆಲವು ವರ್ಷಗಳ ಹಿಂದೆಯಷ್ಟೇ ಸೇರ್ಪಡೆಯಾದಂತಹ ಮೊಬೈಲ್ ಅಥವಾ ಮೊಬೈಲ್ ನೆಟ್ವರ್ಕ್ನ ವಿಷಯವಾಗಿ ಮಾತಾಡಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಿರುವಂಥದ್ದು. ಕಳಂಜ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಧಾರಣ ಒಂದು 1,000 ಚಿಲ್ಲರೆ ಮನೆಗಳಿದ್ದು ಮತ್ತು 4,000 5,000 ಜನಸಂಖ್ಯೆ ಇರುವಂತಹ ಸ್ಥಳವಾಗಿರುತ್ತದೆ. ಇಲ್ಲಿ ಮುಖ್ಯವಾಗಿ ಕಂಡುಬರುವಂತಹ ಮೊಬೈಲ್ ಟವರ್ನ ಸಮಸ್ಯೆ ಬಗ್ಗೆ ಮಾತಾಡಬೇಕು ಅಂತೇಳಿ ನಾನು ವಿಡಿಯೋ ಮಾಡ್ತಿರುವಂಥದ್ದು. ಯಾಕಂತ ಹೇಳಿದರೆ, ಜನರ ಅತ್ಯವಶ್ಯಕ ಬಳಕೆ ಆಗಿರುವಂತಹ ಈ ಮೊಬೈಲ್ ಜನರ ಪ್ರತಿಯೊಂದು ಕೆಲಸ ಕಾರ್ಯಕ್ಕೂ ಬೇಕಾದಂಥ ವಿಷಯ, ಅದು ತಮ್ಮೆಲ್ಲರಿಗೆ ಗೊತ್ತಿರುವಂಥ ವಿಷಯ. ಅದರಲ್ಲಿ ಮುಖ್ಯವಾಗಿ ಕಾಣ್ತಿರುವಂಥದ್ದು ನೆಟ್ವರ್ಕ್ ಸಮಸ್ಯೆ. ಬೆಳ್ಳಾರಿಯಿಂದ ಸಾಧಾರಣ 4-5 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಗ್ರಾಮ, ಇಲ್ಲಿ ಯಾವುದೇ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ. ಒಂದೊಂದು ಸಮಯಕ್ಕೆ ಸಿಗ್ತಾ ಇದೆ, ಆದರೂ ಅತ್ಯಂತ ಮುಖ್ಯವಾದ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ಯಾಕಂತ ಹೇಳಿದರೆ, ಒಮ್ಮೆ ಸಿಕ್ಕಿದಂತಹ ನೆಟ್ವರ್ಕ್ ಇನ್ನೊಂದು ಸಮಯಕ್ಕೆ ಅದು ಸರಿಯಾಗಿ ಸಿಗ್ತಾ ಇಲ್ಲದಿರುವಂಥದ್ದು. ಇದರಿಂದ ಯಾರು ನಮಗೆ ಫೋನ್ ಮಾಡ್ತಾರೆ ಅವ್ರ ಕಡೆಯಿಂದ ಸಾಧಾರಣ ಒಂದು ಅಸಮಾಧಾನಕರವಾದಂತಹ ಭಾವನೆಗೆ ನಾವು ಒಳಪಡ್ತೇವೆ. ಯಾಕಂತ ಹೇಳಿದರೆ, ಅವರು ಹೇಳ್ತಾರೆ, ನಾನು ಫೋನ್ ಮಾಡಿದ್ದೇನೆ, ನೀವು ಫೋನ್ ತೆಗಿತಾ ಇಲ್ಲ, ರಿಂಗ್ ಆಗ್ತಾಯಿದೆ, ಮಾತಾಡ್ತಿಲ್ಲ ಅಂತ ಹೇಳುವಂಥ ಸಮಸ್ಯೆಗಳು ಇಲ್ಲಿನ ಭಾಗದ ಜನರಿಗೆ ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಇಷ್ಟು ದುಬಾರಿಯಾದಂತಹ ಬೆಲೆಯನ್ನು ತೆತ್ತು ನಾವು ರೀಚಾರ್ಜ್ ಮಾಡಿ ಕೂಡ ನಮಗೆ ಇಂತಹ ಸಮಸ್ಯೆ ಎದುರಾಗ್ತದೆ ಅಂತ ಹೇಳಿದರೆ ತುಂಬ ಬೇಸರದ ಸಂಗತಿ. ಮತ್ತು ಇಲ್ಲಿ ನೀವು ನೋಡ್ತಿರುವಂಥದ್ದು ಕಳಂಜ ಗ್ರಾಮ ಪಂಚಾಯತ್. ಇಲ್ಲಿಗೆ ಸರಿಸುಮಾರು ಎಲ್ಲ ಗ್ರಾಮದ ಜನರು ತಮ್ಮ ಕೆಲಸ ಕಾರ್ಯಗಳಿಗೆ ಬರ್ತಾರೆ. ಪಂಚಾಯತ್ನ ಒಳಗಡೆ ಕೂತ್ಕೊಂಡು ನಮಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ನಾವು ಇಲ್ಲಿ ನೀವು ಕಾಣ್ತಿರುವಂಥ ಶೆಡ್ಡು, ಈ ಕಡೆಗೆ ಬರಬೇಕು, ನೆಟ್ವರ್ಕ್ ಬೇಕು ಅಂತ ಹೇಳಿದ್ದೆ ಅದಲ್ಲಿ. ಇಲ್ಲದಿದ್ದರೆ ನೋಡಿ, ಇದು ಕಾಣ್ತಿರುವಂಥದ್ದು ಗ್ರಾಮ ಪಂಚಾಯತ್ ಕಳಂಜ. ಇಲ್ಲದಿದ್ದರೆ ನಾವು ಫಸ್ಟ್ ಫ್ಲೋರಿಗೆ ಹೋಗ್ಬೇಕು. ನೋಡಿ, ಆಫೀಸಿಂದ ಎದ್ದು ಪದೇ ಎದ್ದು ಹೋಗುವಂತಹ ಕೆಲಸ ನಾವು ಮಾಡಬೇಕಾಗ್ತದೆ. ನೋಡಿ, ಇಲ್ಲಿ ನೀವು ಕಾಣ್ತಿರುವಂಥದ್ದು ಫಸ್ಟ್ ಫ್ಲೋರ್ಗೆ ಹೋಗುವಂಥ ದಾರಿ. ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ, ತುಂಬ ಯಾವುದೇ ಕಂಪ್ನಿಗಳ ಸಿಮ್ಮು ಬಳಕೆದಾರರಿಗೂ ಇಲ್ಲಿ ಎದುರಾಗುವಂಥದ್ದು ಸಮಸ್ಯೆ ಮಾಮೂಲಿ ಇದೆ. ಸೊ ಆದ್ದರಿಂದ ಸಂಬಂಧಪಟ್ಟ ಸಂಸ್ಥೆಯವರು ಇದರ ಬಗ್ಗೆ ಗಮನ ಹರಿಸಿ ಸಹಕರಿಸಬೇಕಾಗಿ ವಿನಂತಿ. ನಮಸ್ಕಾರ.